ಈದ್ ಮಿಲಾದ್ ಪ್ರೊಸೆಷನ್ ಇರುವಾಗ ಯಾರೋ ದುಷ್ಕರ್ಮಿಗಳು ಕಲ್ಲು ತೋರಿದ್ರು. शिवमोगा में फ़िरक़ावाराना कशीदगी उस वक्त भड़क उठी जब रागीगुड्डा के करीब शांतिनगर इलाके में ईद मिलाद के जुलूस के दौरान पथराव किया गया। भीड़ को मुंतशिर करने और कंट्रोल रखने के लिए पुलिस को लाठीचार्ज करना पड़ा। शहर की हदूद में दफ़ा 144 नाफिज कर दी गई है। रिपोर्ट्स के मुताबिक कुछ मुस्लिम नौजवानों ने शहर के मुज़ाफ़ात में रागीगुड्डा शांतिनगर में मैसूर के साबिक़ हुक्मरान टीपू सुल्तान की एक बड़ी तस्वीर बनाई, जिस पर दाएम बाजू के कारकुनों ने एतराज़ किया कि इस तस्वीर में टीपू सुल्तान को एक हिंदू वॉरियर जंगजू को मारते हुए दिखाया गया है। एसपी शिमोगा मिथुन कुमार ने इत्तला दी कि कुछ शरपसंदों ने तशद्दुद पर उकसाया, लेकिन सूरत हाल अब काबू में है। कुछ लोगों को मामूली चोटें आई हैं। पुलिस मुतासरा अफराद से अपील कर रही है कि जिन्हें चोटें आई हैं या जिन्हें माली नुकसान हुआ है वो आगे आएँ और शिकायत दर्ज करवाएं और अफवाहें फैलाने से गुरेज करें। माहौल को पुरअमन बनाए रखें। ಈದ್ ಮಿಲಾದ್ ಪ್ರೊಸೆಷನ್ ಇರುವಾಗ ಯಾರೋ ದುಷ್ಕರ್ಮಿಗಳು ಕಲ್ಲು ತೋರಿದ್ರು ಅಂತಂದು ಅಲಿಗೇಷನ್ ಬಂತು. ಅದಾದ ನಂತರ ಸ್ವಲ್ಪ ಸ್ಕಿರ್ಮಿಷಸ್ ಆಯಿತು. ನಾನು ಕೂಡ ಸ್ಪಾಟಿಗೆ ಹೋದೆ. ಇಮಿಡಿಯೇಟ್ಲಿ ಸ್ಪಾಟಿಗೆ ಹೋದಾಗ ಅವ್ರಿಗೆ ಮಾತಾಡಿ ಕೆಲವರು ಕನ್ವಿನ್ಸ್ ಆದರು, ಕೆಲವರು ಕನ್ವಿನ್ಸ್ ಆಗಲಿಲ್ಲ. ಕೆಲವೊಂದು ಹುಡುಗರ ಗುಂಪು ಸ್ವಲ್ಪ ದಾಂಧಲೆ ಮಾಡಲಿಕ್ಕೆ ಅಂತಂದು ತಯಾರು ಮಾಡಿಕೊಂಡು ದಾಂಧಲೆ ಕೂಡ ಮಾಡಿದಾಗ ಇಮಿಡಿಯೇಟ್ಲಿ ನಾವು ಸ್ವಲ್ಪ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಕೂಡ ಮಾಡಬೇಕಾಯಿತು. ಅದಾದಮೇಲೆ ಇಮಿಡಿಯೇಟ್ಲಿ 144 ಸೆಕ್ಷನ್ ಕೂಡ ಅಲ್ಲಿ ರಾಗಿಗುಡ್ಡದಲ್ಲಿ ಜಾರಿ ಮಾಡಿದ್ದೀವಿ. ಈಗ ಸಿಚುವೇಶನ್ನು ಕಂಟ್ರೋಲ್ನಲ್ಲಿದೆ. ಯಾವುದೇ ರೀತಿ ಏನು ತೊಂದರೆಗಳಾಗಿಲ್ಲ. ಕೆಲವರಿಗೆ ಮೈನರ್ ಇಂಜುರೀಸ್ ಆಗಿದೆ. ಯಾರ್ಯಾರಿಗೆ ಇಂಜುರೀಸ್ ಆಗಿದೆ, ಆಮೇಲೆ ಯಾರ್ಯಾರ್ದು ಪ್ರಾಪರ್ಟಿ ಏನು ಡ್ಯಾಮೇಜ್ ಆಗಿದೆ, ಎಲ್ಲರೂ ಇಮಿಡಿಯೇಟ್ಲಿ ಬಂದು ನೀವು ಕಂಪ್ಲೇಂಟ್ ಕೊಡಿ ಅಂತಂದು ಅವ್ರಿಗೆ ಹೇಳಿದ್ದೀವಿ. ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತಾ ಇದ್ದಾರೆ. ಯಾರೋ ದುಷ್ಕರ್ಮಿಗಳು ಕಲ್ಲು ಹೊಡೆದಿದ್ದಾರೆ. ರಾಗಿಗುಡ್ಡ ಅನ್ನೋ ಶಿವಮೊಗ್ಗದ ಒಂದು ಭಾಗ, ಅದು ಔಟ್ಸ್ಕರ್ಟ್ಸ್ ಆಫ್ ಶಿವಮೊಗ್ಗ. ಅಲ್ಲಿ ಕಲ್ಲು ಎಸೆದಿದ್ದಾರೆ. ಸೊ ಪೊಲೀಸ್ನವ್ರ ಮೇಲೆ ಕೂಡ ಕಲ್ಲು ಎಸೆದಿದ್ದಾರೆ. ಪೊಲೀಸ್ನವರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಸೊ ಯಾರು ದುಷ್ಕರ್ಮಿಗಳು ಕಲ್ಲು ಎಸೆದರು ಗಲಾಟೆ ಕಾರಣಕರ್ತರಾಗಿದ್ದರು ಅವರನ್ನು 43ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಮೇಲೆ ಮೊಕದ್ದಮೆಗಳು ಕೂಡ ಹೂಡ್ತಾ ಇದ್ದಾರೆ. ಯಾಕಂತಂದರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬೇರೆಯವರು ಇನ್ನೊಬ್ಬರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಧಕ್ಕೆ ಮಾಡ್ತಕ್ಕಂಥದ್ದಲ್ಲಿ ಕಲ್ಲೆಸೆತಕ್ಕಂಥದ್ದಲ್ಲಿ ಅದು ಕಾನೂನು ಬಾಹಿರವಾದಂಥ ಚಟುವಟಿಕೆ. ಇಂಥ ಚಟುವಟಿಕೆಗಳನ್ನು ನಮ್ಮ ಸರ್ಕಾರ ಸಹಿಸಲ್ಲ, ಹತ್ತಿಕ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಶಿವಮೊಗ್ಗ ಸಂಪೂರ್ಣ ನಿಯಂತ್ರಣದಲ್ಲಿದೆ. ಪೊಲೀಸ್ನವರು ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕ್ರಮಗಳನ್ನು ತಗೋತಾ ಇದ್ದಾರೆ. ಸೊ ನಿನ್ನೆ ಅದಾದಮೇಲೆ ಕಲ್ಲು ಎಸೆದು ಲಾಠಿ ಚಾರ್ಜು ಅದೆಲ್ಲ ಆದಮೇಲೆ ಈಗ ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಿದೆ. ಸೊ ಶಾಂತಿ ಕಾಪಾಡಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡಲು ವಿಫಲವಾಗಿದೆ. ಶಿವಮೊಗ್ಗ ಪ್ರಕ್ಷುಬ್ಧವಾದ ವಾತಾವರಣ ಇರುವಂಥ ನಗರ ಅಂತ ಎಲ್ಲರೂ ಕೂಡ ಗೊತ್ತಿರುವಂಥ ಹಿಂದೆ ಹಲವಾರು ಘಟನೆಗಳು ನಡೆದಿತ್ತು. ಇಂಥ ಧಾರ್ಮಿಕ ಮೆರವಣಿಗೆಗಳಿಗೆ ಮುಂಜಾಗ್ರತೆ ಯಾವ ಕ್ರಮ ತೆಗೆದುಕೋಬೇಕು, ಎಷ್ಟು ಜನ ಹಾಕಬೇಕು, ಇದರ ಬಗ್ಗೆ ಸೂಕ್ತವಾದ ಕ್ರಮ ತೆಗೆದುಕೊಂಡಂಗೆ ಕಾಣಲಿಲ್ಲ. ಎರಡನೇದಾಗಿ ಶಿವಮೊಗ್ಗದ ಒಂದು 3 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಗಲಭೆಗಳು ನಡೀತವೆ. ಆ
ಆ 3 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಮರ್ಪಕವಾಗಿ ಅಧಿಕಾರಿಗಳನ್ನು ಹಾಕಬೇಕು. ಯಾವುದೋ ಬೇರೆ ಬೇರೆ ಕಾರಣಕ್ಕಾಗಿ ವರ್ಗಾವಣೆ ಮಾಡುವಂಥ ಸಂದರ್ಭದಲ್ಲಿ ಮುಲಾಜಿಗೆ ಒಳಗಾಗಿ ಆ 3 ಪೊಲೀಸ್ ಸ್ಟೇಷನ್ನಲ್ಲಿ ಸಮರ್ಪಕವಾದ ಅಧಿಕಾರಿ ಹಾಕದಿದ್ದರೆ ಈ ಸಮಸ್ಯೆ ಆಗುತ್ತೆ. ಮೂರನೇದು, ನಾವು ಮೊದಲಿಂದ ಹೇಳ್ಕೊಂಡು ಬಂದಿದ್ದೇವೆ, ಸರ್ಕಾರ ಬಂದ ಮೇಲೆ ಸಮಾಜಘಾತಕ ಶಕ್ತಿಗಳಿಗೆ, ಸಮಾಜದಲ್ಲಿ ಕ್ಷೋಭೆ ಉಂಟು ಮಾಡುವಂಥ ಶಕ್ತಿಗಳಿಗೆ ಕುಮ್ಮಕ್ಕು ಸಿಗ್ತಾರೆ. ಹಲವಾರು ಸಂದರ್ಭಗಳು ನಾನು ನೋಡ್ತೇನೆ. Sir, BJP has reported Congress saying that you are given a free hand in Shivamogga for Muslims to pelt stones at Hindus. We are there to take action on anyone who takes the law into their hand. We condemn such incidents. We want peace. We don't encourage any type of activities. The government is committed to take action on all those culprits. ಯಾರೋ ಒಂದಿಷ್ಟು ಕಿಡಿಗೇಡಿಗಳು ನಿನ್ನೆ ಹೋಗ್ಬಿಟ್ಟು ಒಂದು ಕಳ್ಳು ತೂರಾಟ ಮಾಡಿ ಅಲ್ಲಿಂದ ಅದನ್ನ ಶುರುವಾಗಿರ್ತಕ್ಕಂಥದ್ದು ನಾವು ಅದು ಅನಿವಾರ್ಯವಾಗಿ ಪೊಲೀಸರು ಕಾನೂನನ್ನು ಯಾರು ಮೀರ್ತಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಸ್ವಲ್ಪ ಗೊಂದಲ ಆಗಿದೆ. ಕೆಲವರು ಮನೆಗೆ ನುಗ್ಗಿರ್ತಕ್ಕಂಥದ್ದು ಇದೆಲ್ಲ ಬಂದು ಕೆಲವು ವಿಚಾರಗಳು ಬಂದಿದೆ. ಒಂದು 12 ಜನರಿಗೇನು ಸ್ವಲ್ಪ ಚಿಕ್ಕ ಪುಟ್ಟ ಗಾಯ ಆಗಿದೆ. 3 ಜನರೇನೋ ಇನ್ನೂ ಹಾಸ್ಪಿಟ್ಲಲ್ಲಿದ್ದಾರೆ. ಅದರೊಳಗೆ ಸುಮಾರು 50 ಜನರನ್ನ ಕಸ್ಟಡಿಗೆ ತೊಗೊಂಡಿದೆ. ಯಾರ್ಯಾರು ಅದು ವಿಡಿಯೋ ಎಲ್ಲ ಇದೆ. ಯಾಕೆಂದರೆ ವಿಡಿಯೋ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಅದನ್ನು ಕಾನೂನುಬದ್ಧವಾಗಿ, ಯಾಕೆಂದರೆ ನಮ್ಮ ಸೇಫ್ಟಿನ ನಾವು ಮಾಡ್ಕೋಬೇಕಾಯ್ತು, ಅದು ಮಾಡಿದ್ದೀವಿ. ಅವರು ಯಾರ್ಯಾರು ಅಂತ ನನಗೆ ಡೀಟೇಲ್ಸ್ ಅದೆಲ್ಲ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕಾಗೋದಿಲ್ಲ. ಬಟ್ ಒಂದೇ ಒಂದು ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಯಾಕೆಂದರೆ ಎಲ್ಲ ಚೆನ್ನಾಗಿ ನಡೀತಾ ಇರ್ತಕ್ಕಂಥ. ಮತ್ತು ಆಮೇಲೆ ಈ ಕಡೆ ರಾಗಿಗುಡ್ಡದಲ್ಲಿ ಮಾತ್ರ ಅದು ಡಿಸ್ಟರ್ಬೆನ್ಸ್ ಆಗಿತ್ತು. ಬೇರೆ ಕಡೆಗೆ ಹಬ್ಬ ಮಾಡಿದ್ದಾರೆ, ಚೆನ್ನಾಗೂ ಮಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ, ಏನು ತೊಂದರೆನೂ ಆಗಲಿಲ್ಲ. ಇಲ್ಲಿ ನಡಿಬೇಕಾದ್ರೆ ಇಲ್ಲಿ ಗಲಾಟೆ ಆದಾಗ ಬೇರೆ ಕಡೆ ಚೆನ್ನಾಗೇ ಮಾಡ್ಕೊಂಡಿದ್ದಾರೆ ಹಿಂದೂ ಮುಸ್ಲಿಂ ಅವರು. ಇಲ್ಲಿ ಮಾತ್ರ ವೈಯಕ್ತಿಕವಾಗಿ ಯಾರೋ ಒಂದು ಸ್ವಾರ್ಥಕ್ಕೆ ಮಾಡಿದ್ದಾರೆ ಅಂತೇಳಿ ನಾನು ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಆದರೆ ಅದನ್ನು ಕಂಪ್ಲೀಟ್ಲಿ ನಾನು SP ಅವರಿಗೆ, DC ಅವರಿಗೆ ಮತ್ತು ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಹೇಳಿದ್ದೀನಿ. ಕಾನೂನನ್ನು ಯಾರು ಮೀರಿ ಕಾನೂನನ್ನು ಕೈಗೆ ತಗೊಂಡು ಅದನ್ನು ತಪ್ಪು ದಾರಿಗೆ ತಗೊಂಡಿದ್ದಾರೆ ಅವ್ರ ವಿರುದ್ಧ ನೀವು 100% ಕ್ರಮ ತಗೊಳ್ಳೇಬೇಕು ಅಂತೇಳಿ ಆಗಲೇ ಅದನ್ನು ಕೆಲಸವನ್ನು ನಾವು ಮಾಡಲಿಕ್ಕೆ ಶುರು ಮಾಡಿದ್ದಾರೆ.